ಪರ್ಮನೆಂಟ್ ಆಗಿ ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಮಾತ್ರ ಒತ್ತುವರಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ಇದೀಗ ನಮ್ಮ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸೋದಲ್ಲ ಅಂತ ಕೂಡ ಹೇಳಿದ್ದಾರೆ. ಪರ್ಮನೆಂಟ್ ಆಗಿ ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಮಾತ್ರ ಒತ್ತುವರಿ ಅಂತ ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಸಚಿವ ಕೃಷ್ಣ ಬೈರೇಗೌಡ. ನಮ್ಮ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸೋದಲ್ಲ ಅಂತ ಹೇಳಿದ್ದಾರೆ. ಸುಪ್ರೀಂ ಆದೇಶದ ಅನುಸಾರ ಫುಟ್ಪಾತ್ ತೆರವು ಕಾರ್ಯ ಅಷ್ಟೇ ಆಗ್ತಾ ಇರೋದು ಬೆಂಗಳೂರಿನಲ್ಲಿ. ಸುಗಮ ಪಾದಾಚಾರಿ ಮಾರ್ಗಕ್ಕೆ ಅನುವು ಮಾಡಿಕೊಡುವುದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ. 10% ಕೂಡ ಒತ್ತುವರಿ ತೆರವು ಆಗಿಲ್ಲ, ಆಪರೇಷನ್ ಮುಂದುವರಿಯುತ್ತೆ ಅಂತ ಕೂಡ ಮಾತನಾಡಿದ್ದಾರೆ. ಮತ್ತೆ ವ್ಯಾಪಾರ ಮಾಡಲು ಐಡಿ ಕಾರ್ಡ್ ಮತ್ತು ಜಾಗ ಕೇಳಿದ್ದಾರೆ, ಅದನ್ನ ಕೊಡುವ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡ. ಬೀದಿ ಬದಿ ವ್ಯಾಪಾರಿಗಳ ಮುಖಂಡರ ಸಭೆಯ ಬಳಿಕ ಮಂತ್ರಿ ಮಾತನಾಡಿರುವಂಥದ್ದು. ಬೆಂಗಳೂರಿನಲ್ಲಿ ಬಡವರು ಬದುಕಬೇಕು, ಶ್ರೀಮಂತರು ಕೂಡ ಬದುಕಬೇಕು, ಬೆಂಗಳೂರು ಬದುಕಿದ್ರೆ ಮಾತ್ರ ನಮ್ಮದು ಬದುಕು ಎಂದ ಕೃಷ್ಣ ಬೈರೇಗೌಡರು. ಈ ಮಧ್ಯೆ ಫುಟ್ಪಾತ್ ತೆರವು ಖಂಡಿಸಿ ವಾಟಾಳ್ ನಾಗರಾಜ್ ಅವರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಪರ್ಮನೆಂಟ್ ಆಗಿ ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಮಾತ್ರ ಒತ್ತುವರಿ ಅಂತ ಹೇಳಿದ್ದಾರೆ. ಈ ಮೂಲಕ ಬೀದಿ ಬದಿ ವ್ಯಾಪಾರಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡರು. ನಮ್ಮ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸುವುದಲ್ಲ ಅಂತ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಬಡವರು ಬರಬೇಕು, ಶ್ರೀಮಂತರು ಬರಬೇಕು. ಶ್ರೀಮಂತ ಹಾಳಾಗೋಗಿ ಅಂತ ನಾವು ಹೇಳಕ್ಕಾಗುದಿಲ್ಲ, ಬಡವರು ಹಾಳಾಗೋಗಿ ಅಂತ ಹೇಳ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ನಾವು ಡಿಪೆಂಡ್ ಆಗಿದ್ದೀವಿ. ಎಲ್ಲರೂ ಇವತ್ತು ಬೆಂಗಳೂರು ನಡೆಯೋದು. ಇನ್ನೊಂದು ಕೂಡ ನಮ್ಮ ಸರ್ಕಾರದಲ್ಲಿ ಸ್ಪಷ್ಟತೆ ಇದೆ. ಮಧ್ಯಮ ವರ್ಗನೂ ಬೇಕು, ಶ್ರೀಮಂತರು ಬೇಕು, ದುಡಿಯೋ ವರ್ಗನೂ ಬೇಕು, ಬಡವರು ಬೇಕು. ಎಲ್ಲರೂ ಇದ್ರೇನೆ ಬೆಂಗಳೂರು ಚಕ್ರ ಬೆಂಗಳೂರಿನ ಚಕ್ರ ಮುಂದಕ್ಕೆ ಸಾಗು. ಯಾವುದು ಈ ಕಾಲು ಚಕ್ರದಲ್ಲಿ ಒಂದು ಚಕ್ರ ಮುಂದುವರೆದು ಕೂಡ ಬೆಂಗಳೂರು ಮುಂದಕ್ಕೆ ಸಾಗುತ್ತೆ. ಯಾರು ಹೆಚ್ಚು ಯಾರು ಕಡಿಮೆ ಅಂತ ನಾನಿಲ್ಲಿ ಅದನ್ನ ವಿಶ್ಲೇಷಣೆ ಮಾಡಕ್ ಹೋದರೆ ಶ್ರೀಮಂತರು ಹೆಚ್ಚು ಬಡವರು ಕಮ್ಮಿ ಅಥವಾ ಬಡವರೇ ಹೆಚ್ಚು ಶ್ರೀಮಂತರು ಕಮ್ಮಿ ಆ ವಿಷಯಕ್ಕೆ ನಾನು ಎಲ್ಲರೂ ಬೇಕು. 4 ಚಕ್ರ ಇದ್ದರೆ 4 ಚಕ್ರದಲ್ಲಿ 4 ಇಂಪಾರ್ಟೆಂಟ್, 1 3 ಕೂಡ ಬೆಂಗಳೂರಿನ ಗಾಡಿ ಮುಂದುವರಿಸಬೇಕು. ಎಲ್ಲರಿಗೂ ಇದೆ. ಬಡವರು ಸುಪ್ರೀಂ ಆದೇಶದ ಮೇರೆಗೆ ನಾವು ಈ ರೀತಿಯಾಗಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಸುಗಮ ಪಾದಾಚಾರಿಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಆಪರೇಷನ್ ಮುಂದುವರಿಯುತ್ತೆ. 10% ಕೂಡ ಒತ್ತುವರಿ ತೆರವು ಆಗಿಲ್ಲ. ಮತ್ತೆ ವ್ಯಾಪಾರ ಮಾಡಲು ಐಡಿ ಕಾರ್ಡ್ ಮತ್ತೆ ಜಾಗವನ್ನ ಕೇಳಿದ್ದಾರೆ ವ್ಯಾಪಾರಸ್ಥರು, ಅದನ್ನ ಮಾಡಿಕೊಡುವಂತಹ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ ಅಂತ ಕೃಷ್ಣ ಬೈರೇಗೌಡರು ಈಗ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಬೀದಿ ಬದಿ ವ್ಯಾಪಾರಿಗಳ ಮುಖಂಡರ ಸಭೆಯ ಬಳಿಕ ಈ ರೀತಿಯಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಡವರು ಬದುಕಬೇಕು, ಜೊತೆಗೆ ಶ್ರೀಮಂತರು ಕೂಡ ಬದುಕಬೇಕು, ಬೆಂಗಳೂರು ಬದುಕಿದ್ರೆ ಮಾತ್ರ ನಮ್ಮದು ಬದುಕು ಅಂತ ಹೇಳಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡರು. ಈ ಮಧ್ಯೆ ಫುಟ್ಪಾತ್ ತೆರವನ್ನ ಖಂಡಿಸಿ ವಾಟಾಳ್ ನಾಗರಾಜ್ ಅವರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಪರ್ಮನೆಂಟ್ ಆಗಿ ಫುಟ್ಪಾತ್ ಒತ್ತುವರಿ ಮಾಡಿದ್ರೆ ಅದು ಒತ್ತುವರಿ ಅಂತ ಹೇಳಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಇದೀಗ ಗುಡ್ ನ್ಯೂಸ್ ಕೊಡಲಾಗ್ತಾ ಇರುವಂಥದ್ದು. ನಮ್ಮ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಬಿಸೋದಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರವಾಗಿ ಈ ಒಂದು ಫುಟ್ಪಾತ್ ತೆರವು ಕಾರ್ಯ ಆಗ್ತಾ ಇರೋದು ಅಷ್ಟೇ ಅಂತ ಹೇಳಿದ್ದಾರೆ. ಸುಗಮ ಪಾದಾಚಾರಿ ಮಾರ್ಗಕ್ಕೆ ಅನುವು ಮಾಡಿಕೊಡುವುದು ನಮ್ಮ ಉದ್ದೇಶ ಅಂತ ಸಭೆಯ ಬಳಿಕ ಮಾತನಾಡಿರುವಂಥದ್ದು ಕೃಷ್ಣ ಬೈರೇಗೌಡರು.